ಭೈರದೇವಿ ಸಿನಿಮಾದ ಮೂಲಕ ಕನ್ನಡ ಕೇಳುಗರಿಗೆ ತಮ್ಮ ಮ್ಯೂಸಿಕ್ ಮೂಲಕ ಮುಕ್ತತೆ ಪ್ಲಸ್ ಅದರ ಜೊತೆಗೆ ಎಲ್ಲರನ್ನೂ ಕೂಡ ಮಂತ್ರಮುಗ್ಧರನ್ನಾಗಿಸಿದ್ದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಂಗೀತ ನಿರ್ದೇಶಕರು ಆಗಿರುವಂತಹ ಸೆಂಥಿಲ್ ಪ್ರಸಾದ್ ಅವರು ಈಗ ಕವಳ ಸಿನಿಮಾಗೂ ಕೂಡ ಅವರ ಒಂದು ಮ್ಯೂಸಿಕ್ ಕಂಪೋಸಿಷನ್ ಮೂಲಕ ಮತ್ತೊಮ್ಮೆ ಮೆಸ್ಮರೈಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸೊ ಕವಳ ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗ್ತಾ ಇದೆ. ಸೊ ಅವರ ಕವಳ ಸಿನಿಮಾದ ತಯಾರಿ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಯಾವ ರೀತಿ ಇದೆ ಒಂದಷ್ಟು ವಿಚಾರಗಳನ್ನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ ಸರ್, ಹೇಗಿದ್ದೀರಾ? Namaste, sir. Yeah, I'm good. Yeah, the project is started and we are working on that, and we have composed a few songs, and 2-3 more songs also is there to we have to done. ಸೊ ಎರಡು ಮೂರು ಹಾಡುಗಳನ್ನು ಸಾಂಗ್ಸನ್ನು ಈಗಾಗಲೇ ಮಾಡ್ತಿದ್ದಾರೆ. ಸೊ ಯಾರ್ಯಾರು ಹಾಡಿದ್ದಾರೆ, ಹಾಗೆಯೇ ಹೆಂಗಿದೆ ತಯಾರಿ ಅಂತ, ಯಾವ ಥರದ ಸಾಂಗ್ಸನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಕವಳ ಸಿನಿಮಾದಲ್ಲಿ? Basically, the movie itself is a commercial movie, and there is one intro kind of songs, commercial songs, and there is melody songs is there, and that mother sentiment song is there, and 2 more songs also is there. So it's a variety of different kind of songs, genres also. It's yeah. ಸಿಂಗರ್ಸ್ ಅಂತ ಬಂದಾಗ ಈಗಾಗಲೇ ರೆಡಿ ಆಗಿದೆ ಅಂತ ಹೇಳಿದರೆ, ಸೊ We have recorded in a track voices only right now. Because we once shoot is everything is over, after that we'll do the final version. ಈಗ ಫೈನಲ್ ವರ್ಷನ್ ಇನ್ನೇನು ಕೆಲವೇ ದಿನಗಳಲ್ಲಿ ಆಗುತ್ತೆ ಅಂತ ಅನ್ಕೊಳ್ಳೋಣ. ಸೊ ಯಾರಾದರೂ ಮೈಂಡಲ್ಲಿ ಇದ್ದಾರೆ ಸಿಂಗರ್ಸ್ ಇಂಥವರೇ ಸಿಂಗ್ ಮಾಡಬೇಕು ಅನ್ನೋವಂಥದ್ದು? Yeah, but yeah, many singers are there, but once almost we complete the entire the soundscape, then only we'll decide to go the right singers. ಸೊ ಕನ್ನಡ ಜನರ ಪ್ರೀತಿ ಹೇಗೆ ಸಿಗ್ತಾ ಇದೆ ನಿಮಗೆ? ಯಾಕಂತಂದರೆ ಮೂಲತಃ ತಮಿಳಿನವರಾದರೂ ಕೂಡ ಇಳೆಯರಾಜ ಸರ್ ಆಗಿರ್ಬೋದು, ದೇವಿಶ್ರೀ ಪ್ರಸಾದ್ ಅವರಾಗಿರೋ, ತಮನ್ ಅವರಾಗಿರ್ಬೋದು, ಅದ್ರ ಜೊತೆಗೆ ಸಾಕಷ್ಟು ಒಂದು ಪಳಗಿರುವಂತಹ ಸಂಗೀತ ನಿರ್ದೇಶಕರ ಒಂದು ಕೆಲಸವನ್ನು ಅವರೊಟ್ಟಿಗೆ ಕೆಲಸ ಮಾಡುವಂಥ ಅನುಭವ ಇದೆ. ಕನ್ನಡಿಗರ ಪ್ರೀತಿ ಹೇಗೆ ಸಿಗ್ತಾ ಇದೆ? ಕನ್ನಡಿಗರ ಲವ್ ಬಗ್ಗೆ ಏನು ಹೇಳ್ತೀರಾ? Yeah, because basically I listen lots of Kannada songs, and my director also he is a very good music sense, and even my hero also Sandeep Nagaraj sir also he is having amazing that music knowledge. We normally will discuss about that. He is very choosy about that particular songs and particular soundscapes and all. So we'll decide. So I know the basically the Kannada people's choices and taste. So accordingly we'll proceed. ಈಗ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ನಿಮಗೆ ತುಂಬ ಇಷ್ಟ ಆಗುವಂತಹ ಮ್ಯೂಸಿಕ್ ಡೈರೆಕ್ಟರ್ ಯಾರು ಸರ್? Yeah, many music directors is there. So I don't want to mention particular. So everyone is have their individual. So I am inspiring everyone. And lots of music that even Kannada music that also I did a couple of works also. So and I know. ಫೈನಲ್ ಕನ್ನಡಿಗರಿಗೆ ಏನು ಹೇಳ್ತೀರಾ? You just enjoy my music and give your support, and definitely I'll give you the good songs and good sounds also. Yes. Thank you so much. Thank you. Yeah. ಇದಾಗಿತ್ತು ಕವಳ ಸಿನಿಮಾದ ಸಂಗೀತ ನಿರ್ದೇಶಕರಾಗಿರುವಂತಹ ಸೆಂಥಿಲ್ ಪ್ರಸಾದ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.